ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉಂಟಾಗಿರುವಂಥ ಈ ಯುದ್ಧದ ಪರಿಸ್ಥಿತಿಯಲ್ಲಿ ಮಹತ್ವದ ಕೆಲವೊಂದಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಒಂದು ಕಡೆ LOCಯಲ್ಲಿ ನಿರಂತರವಾಗಿ ಫೈರಿಂಗ್ ಆಗ್ತಾ ಇದೆ. ಭಾರತೀಯ ಮಾಧ್ಯಮಗಳಲ್ಲಿ ಪಾಕಿಸ್ತಾನದವ್ರು ಫೈರಿಂಗ್ ಮಾಡ್ತಾ ಇದ್ದಾರೆ, ಅದಕ್ಕೆ ಭಾರತ ಉತ್ತರ ಕೊಡ್ತಾ ಇದೆ, ಹೀಗಷ್ಟೇ ಸುದ್ದಿ ಬರ್ತಾ ಇದೆ. ಆದರೆ ಆ್ಯಕ್ಚುಯಲ್ ವಿಚಾರ ಬೇರೆಯದ್ದೇ ಇದೆ. ಯಾರು ಫೈರಿಂಗ್ ಮಾಡ್ತಿರೋದು ಅನ್ನೋದ್ರ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳಿದೆ. ಜೊತೆಗೆ ರಷ್ಯಾ ತನ್ನ ಪ್ರಜೆಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದೆ. ಇದೂ ಕೂಡ ಮಿತ್ರರೇ, ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಮಾಡಿಯೇ ಮಾಡುತ್ತೆ ಅಥವಾ ದೊಡ್ಡ ಸೈನಿಕ ಕಾರ್ಯಾಚರಣೆಯನ್ನು ಮಾಡುತ್ತೆ ಅನ್ನೋದಕ್ಕೆ ಬಹಳ ಪುಷ್ಟಿ ನೀಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಅಮೆರಿಕ ಮತ್ತು ಇಸ್ರೇಲ್ನಿಂದ ಭಾರತಕ್ಕೆ ಮಿಲಿಟರಿ ಕಾರ್ಗೋ ವಿಮಾನ ಬಂದಿಳಿದಿದೆ. ಇದು ಪಾಕಿಸ್ತಾನದ ಚಡ್ಡಿಯನ್ನು ಒದ್ದೆ ಮಾಡಿಬಿಟ್ಟಿದೆ. ಯಾಕೆಂದರೆ ಪಾಕಿಸ್ತಾನ ಇದನ್ನು ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ. ಅಮೆರಿಕ ಹೀಗೆ ತನ್ನ ಕಾರ್ಗೋ ವಿಮಾನವನ್ನು ಭಾರತಕ್ಕೆ ಕಳುಹಿಸುತ್ತೆ ಅಥವಾ ಇಸ್ರೇಲ್ನಿಂದ ಕಾರ್ಗೋ ವಿಮಾನ ಬರಬಹುದು, ಇದ್ಯಾವುದೂ ಕೂಡ ಪಾಕಿಸ್ತಾನ ನಿರೀಕ್ಷೆ ಮಾಡಿರಲಿಲ್ಲ. ಇದರ ಜೊತೆಗೆ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನು ಈಗಾಗಲೇ ಸಸ್ಪೆಂಡ್ ಮಾಡಿರುವಂತಹ ಭಾರತ ಮತ್ತೊಂದು ಹೆಜ್ಜೆಯನ್ನು ಮುಂದಿಟ್ಟಿದೆ. ಅಮಿತ್ ಶಾ ನೇತೃತ್ವದಲ್ಲಿ ಒಂದು ಸಭೆ ನಡೀತು. ಆ ಸಭೆಯಲ್ಲಿ ಕೆಲವೊಂದಷ್ಟು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಇದೆಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನೋ ಒಂದು ದೊಡ್ಡದು ನಡೀಬಹುದು ಅನ್ನೋದಕ್ಕೆ ರಷ್ಯಾದ ಈ ಒಂದು ಘೋಷಣೆ. ಪಾಕಿಸ್ತಾನದಲ್ಲಿರುವಂತಹ ರಷ್ಯಾ ಎಂಬಸಿ ತನ್ನ ಪ್ರಜೆಗಳಿಗೆ ಒಂದು ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡಿದೆ. ಯಾವುದೇ ಕಾರಣಕ್ಕೂ ಕೂಡ ರಷ್ಯಾದ ಪ್ರಜೆಗಳು ಪಾಕಿಸ್ತಾನಕ್ಕೆ ವಿಸಿಟ್ ಮಾಡಬೇಡಿ. ಸದ್ಯ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ಇದೆ. ಯಾವುದೇ ಕ್ಷಣಗಳಲ್ಲಿ ಪರಿಸ್ಥಿತಿ ಕೈ ಮೀರಬಹುದು. ಹೀಗಾಗಿ ರಷ್ಯಾದ ಪ್ರಜೆಗಳು ಪಾಕಿಸ್ತಾನಕ್ಕೆ ಬಂದು ಸಿಕ್ಕಾಕೊಂಬೇಡಿ ಅಂತೇಳಿ ಬಹಳ ಸ್ಪಷ್ಟವಾಗಿ ತನ್ನ ಪ್ರಜೆಗಳಿಗೆ ರಷ್ಯಾ ಗೈಡ್ಲೈನ್ಸ್ ಅನ್ನು ಜಾರಿ ಮಾಡಿದೆ. ಸಾಮಾನ್ಯವಾಗಿ ಈ ರೀತಿಯ ಗೈಡ್ಲೈನ್ಸ್ಗಳನ್ನು UK, ಅಮೆರಿಕ, ಇಸ್ರೇಲ್ ಈ ಯಾವುದಾದ್ರೂ ದೇಶ ಹೊರಡಿಸಿದ್ರೆ ಯುದ್ಧ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಯಾಕಂದ್ರೆ ಆ ದೇಶಗಳು ಸ್ವಲ್ಪ ಆಚೆ ಈಚೆ ಆದರೂ ಕೂಡ ತನ್ನ ಪ್ರಜೆಗಳಿಗೆ ಈ ರೀತಿಯ ಸೂಚನೆಯನ್ನು ಕೊಡ್ತವೆ. ಆದರೆ ರಷ್ಯಾ ಹಾಗೆ ಮಾಡೋದಿಲ್ಲ. ರಷ್ಯಾದ FSB ಇದೆಯಲ್ಲ, ಅದಕ್ಕೆ ಕನ್ಫರ್ಮ್ ಆಗಬೇಕು. ಅಂದರೆ ರಷ್ಯಾದಲ್ಲಿರುವಂತಹ ಗೂಢಚರ ವಿಭಾಗಕ್ಕೆ ಕನ್ಫರ್ಮ್ ಆದ ಬಳಿಕವೇ ಅವರು ಈ ರೀತಿಯ ನೋಟಿಫಿಕೇಶನ್ ಅನ್ನು ಹೊರಡಿಸ್ತಾರೆ. ನಮ್ಮ ಪ್ರಜೆಗಳು ಅಲ್ಲಿಗೆ ಹೋಗಬಾರ್ದು, ಈ ರೀತಿಯ ವಾತಾವರಣ ಇದೆ, ಇದನ್ನೆಲ್ಲ ರಷ್ಯಾ ಹೇಳುವಂಥದ್ದು ಅವರಿಗೆ ಕನ್ಫರ್ಮ್ ಆದ ಬಳಿಕ. ಆಫ್ರಿಕಾದ ಅನೇಕ ಕಂಟ್ರಿಗಳಲ್ಲಿ ಅಲ್ಲಿ ಯುದ್ಧದ ವಾತಾವರಣ ಇರುತ್ತೆ, ಅಲ್ಲೇನೋ ದೊಡ್ಡದು ನಡೀಬಹುದು ಅಂತ ಅನ್ನಿಸ್ತಾ ಇರುತ್ತೆ. ಆದರೂ ಸಹ ರಷ್ಯಾ ಈ ರೀತಿಯ ಗೈಡ್ಲೈನ್ಸ್ಗಳನ್ನು ಜಾರಿ ಮಾಡಿರೋದಿಲ್ಲ. ಯಾಕೆಂತಂದ್ರೆ ರಷ್ಯಾದ FSBಗೆ ಕನ್ಫರ್ಮ್ ಆಗಬೇಕು. ಆಗ ಮಾತ್ರ ತನ್ನ ಪ್ರಜೆಗಳಿಗೆ ರಷ್ಯಾ ಈ ರೀತಿಯ ಸೂಚನೆಯನ್ನು ಕೊಡುತ್ತೆ. ಸದ್ಯ ಪಾಕಿಸ್ತಾನದಲ್ಲಿರುವಂತಹ ರಷ್ಯಾದ ಎಂಬಸಿಯೇ ತನ್ನ ಪ್ರಜೆಗಳಿಗೆ ಹೇಳ್ತಾ ಇದೆ, ನೀವು ಇಲ್ಲಿಗೆ ಬಂದು ಸಿಕ್ಕಾಕೊಂಬೇಡಿ ಅಂತ. ನಿಮಗೊಂದು ಪ್ರಶ್ನೆ ಬರಬಹುದು, ರಷ್ಯಾದ FSBಗೆ ಅಂತಹ ಏನು ಎವಿಡೆನ್ಸ್ ಸಿಕ್ಕಿದೆ, ಯಾಕೋಸ್ಕರವಾಗಿ ಅವರು ಹೇಳ್ತಾ ಇದ್ದಾರೆ ಅಂತ. ಇದಕ್ಕೆ ಅನೇಕ ಕಾರಣಗಳಿದೆ. ಮೊದಲನೇದಾಗಿ ಅಮೆರಿಕ ತೋರಿಸ್ತಾ ಇರುವಂತಹ ಉತ್ಸಾಹ. ಅಮೆರಿಕ ಮಿತ್ರರೇ ಹಿಂದೆಂದಿಗಿಂತಲೂ ಕೂಡ ಭಾರತದ ಜೊತೆಗೆ ಬಹಳ ಗಟ್ಟಿಯಾಗಿ ನಿಂತ್ಕೊಂಡಿದೆ. ಟ್ರಂಪ್ ಅವರು ನರೇಂದ್ರ ಮೋದಿ ಅವರಿಗೆ ಕಾಲ್ ಮಾಡಿದ್ದಾರೆ, ಕಂಪ್ಲೀಟ್ ಆಗಿ ನಾವು ನಿಮ್ಮ ಜೊತೆಗೆ ನಿಂತ್ಕೊಳ್ತೀವಿ, ಭಯೋತ್ಪಾದನೆಯ ವಿರುದ್ಧದ ಯುದ್ಧದಲ್ಲಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಅವರು ಸಂದೇಶ ಕೊಟ್ಟಿದ್ದಾರೆ. ಅಮೆರಿಕ ಸರ್ಕಾರ ಎಷ್ಟು ಪ್ರೋ ಇಂಡಿಯಾ ಇದೆ ಅಂತಂದ್ರೆ, ಅಮೆರಿಕದ ಒಂದು ಪತ್ರಿಕೆ ಇದನ್ನ ಮಿಲಿಟೆಂಟ್ಸ್ ಅಟ್ಯಾಕ್ ಅಂತ ಬರೆದಿದ್ದನ್ನು ಕೂಡ ಅವರು ಸಹಿಸಿಕೊಂಡಿಲ್ಲ. ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮಗೆ ಹೇಳಿದ್ದೆ. ಅವರು ಆ ಮಿಲಿಟೆಂಟ್ಸ್ ಅನ್ನುವಂಥದ್ದನ್ನು ಕಾಟ್ ಮಾಡಿ ನ್ಯೂಯಾರ್ಕ್ ಟೈಮ್ಸ್ನ ವರದಿಯನ್ನ ಇದು ಟೆರರ್ ಅಟ್ಯಾಕ್ ಅಂತ ಪೋಸ್ಟ್ ಮಾಡಿದ್ದಾರೆ. ತನ್ನದೇ ಪತ್ರಿಕೆಯನ್ನು ಅವರು ಟೀಕಿಸಿದ್ದಾರೆ. ಅಷ್ಟರ ಮಟ್ಟಿಗೆ ಅಮೆರಿಕದ ಸರ್ಕಾರ ಈಗ ಭಾರತದೊಂದಿಗೆ ನಿಲ್ತಾ ಇದೆ. ಅಮೆರಿಕದ ಇಂಟೆಲಿಜೆನ್ಸ್ ಚೀಫ್ ಆಗಿರುವಂತಹ ತುಳಸಿ ಗ್ಯಾಬರ್ಡ್ ಕೂಡ ಭಾರತದೊಂದಿಗೆ ನಾವು ಗಟ್ಟಿಯಾಗಿ ನಿಲ್ತೀವಿ, ಉಗ್ರರ ವಿರುದ್ಧ ಭಾರತ ಏನೇ ಕ್ರಮ ಕೈಗೊಂಡ್ರೂ ಕೂಡ ನಾವು ಅದಕ್ಕೆ ಭಾರತದ ಜೊತೆಗಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಇಲ್ಲಿ ಅಮೆರಿಕದ ಟ್ರಂಪ್ ಸರ್ಕಾರದ ಉತ್ಸಾಹವನ್ನ ನೋಡಿದಂತಹ ಸಂದರ್ಭದಲ್ಲಿ ರಷ್ಯಾಗೆ ಅನುಮಾನ ಬಂದಿರಬಹುದು. ಜೊತೆಗೆ ಭಾರತದ ವಿದೇಶಾಂಗ ಇಲಾಖೆ ಏನ್ ಮಾಡಿದೆ, ಭಾರತದಲ್ಲಿರುವಂತಹ ತನ್ನ ಮಿತ್ರ ದೇಶದ ರಾಯಭಾರಿಗಳನ್ನೆಲ್ಲ ಕರೆಸಿಕೊಂಡು ಅವರಿಗೆ ಮಾಹಿತಿಯನ್ನ ಕೊಟ್ಟಿದೆ. ನಮ್ಮ ಮುಂದಿನ ಪ್ಲಾನ್ ಏನು, ಪಹಲ್ಗಾಮ್ನಲ್ಲಿ ಏನೇನಾಯ್ತು, ಈ ತಕ್ಷಣಕ್ಕೆ ಏನೇನು ಕೆಲಸವನ್ನ ಮಾಡ್ತಾ ಇದ್ದೀವಿ, ಇದೆಲ್ಲ ಮಾಹಿತಿಯನ್ನ ತನ್ನ ಮಿತ್ರ ದೇಶಗಳೊಂದಿಗೆ ಶೇರ್ ಮಾಡ್ಕೊಂಡಿದೆ. ಹೀಗಾಗಿ ರಷ್ಯಾಗೂ ಕೂಡ ಕನ್ಫರ್ಮ್ ಆಗಿರಬಹುದು ಭಾರತ ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡಬಹುದು ಅಂತ. ಇದೇ ಕಾರಣಕ್ಕೋಸ್ಕರವಾಗಿ ತನ್ನ ಪ್ರಜೆಗಳನ್ನ ಪಾಕಿಸ್ತಾನಕ್ಕೆ ಹೋಗದಂತೆ ರಷ್ಯಾ ತನ್ನ ಪ್ರಜೆಗಳಿಗೆ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ರೀತಿಯ ಉದ್ವಿಗ್ನ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲೇ ಇರಾನ್ ಒಂದು ಬಾಲಿಶತನದ ಹೇಳಿಕೆಯನ್ನು ಕೊಟ್ಟಿದೆ. ಇರಾನ್ಗೆ ಈ ರೀತಿಯ ಹೇಳಿಕೆ ಕೊಡುವ ತಾಕತ್ತಿದೆ ಅಂತ ನನಗೇನು ಅನಿಸೋದಿಲ್ಲ. ಅಷ್ಟಕ್ಕೂ ಇರಾನ್ ಹೇಳಿರೋದೇನು ಕೇಳಿದ್ರೆ, ಒಂದು ವೇಳೆ ಎರಡೂ ದೇಶಗಳು ಬಯಸಿದ್ದೇ ಆದ್ರೆ ನಾವು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಧ್ಯಸ್ಥಿಕೆಯನ್ನು ವಹಿಸಲು ಸಿದ್ಧ. ಸದ್ಯ ಮಿತ್ರರೇ, ಇಸ್ರೇಲ್ ಇರಾನ್ ಅನ್ನ ಯಾವಾಗ ಉಡಾಯಿಸುತ್ತೆ ಗೊತ್ತಿಲ್ಲ. ಇನ್ನೊಂದು ಕಡೆ ಅಮೆರಿಕದ ಟ್ರಂಪ್ ಯಾವಾಗ ಇರಾನ್ ಮೇಲೆ ಮುಗಿ ಬೀಳ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ ರೀತಿಯಾದಂತಹ ಯುದ್ಧ ಪರಿಸ್ಥಿತಿಯನ್ನು ಇರಾನ್ ಎದುರಿಸ್ತಾ ಇದೆ. ಅವ್ರು ಹೇಳ್ತಾ ಇದ್ದಾರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಉದ್ವಿಗ್ನತೆ ಉಂಟಾಗಿದೆ, ಇದನ್ನು ಸರಿ ಮಾಡೋದಕ್ಕೆ ನಾವು ಮಧ್ಯಸ್ಥಿಕೆಯನ್ನು ವಹಿಸ್ತೀವಿ ಅಂತ. ಮಿತ್ರರೇ, ಭಾರತ ಇರಾನ್ ಮಧ್ಯಸ್ಥಿಕೆಯಲ್ಲಿ ಇದನ್ನೆಲ್ಲ ಇತ್ಯರ್ಥ ಮಾಡಿಕೊಳ್ಳುತ್ತಾ? ಸುಮ್ಮನೆ ನಂದು ಒಂದಿರಲಿ ಅಂತ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಷ್ಟೇ. ಇದಕ್ಕೇನು ಭಾರಿ ಮಹತ್ವ ಇದೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಇದೆಲ್ಲದರ ನಡುವೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಅಮೆರಿಕದಿಂದ ಒಂದು ಕಾರ್ಗೋ ಸೇನಾ ವಿಮಾನ ಭಾರತಕ್ಕೆ ಬಂದು ಲ್ಯಾಂಡ್ ಆಗಿದೆ. ಭಾರತದ ಜೈಪುರದ ಏರ್ ಬೇಸ್ ನಲ್ಲಿ ಬಂದು ಲ್ಯಾಂಡ್ ಆಗಿದೆ. ಇದಾಗ್ತಿದ್ದ ಹಾಗೆ ಇಸ್ರೇಲ್ನಿಂದ ಒಂದು ಕಾರ್ಗೋ ಸೇನಾ ವಿಮಾನವು ಕೂಡ ಭಾರತದಲ್ಲಿ ಬಂದು ಲ್ಯಾಂಡ್ ಆಗಿದೆ.
ಈ ಎರಡೂ ವಿಮಾನಗಳು ಕೂಡ ಅಮೆರಿಕ ಮತ್ತು ಇಸ್ರೇಲ್ನ ಸೇನಾ ಸಾಗಾಣಿಕಾ ವಿಮಾನ. ಅಂದರೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡೋದಿರಬಹುದು, ಯುದ್ಧಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ರವಾನೆ ಮಾಡೋದಾಗಿರಬಹುದು, ಇದೆಲ್ಲವುದನ್ನು ಈ ವಿಮಾನಗಳಲ್ಲಿ ಮಾಡಲಾಗುತ್ತೆ. ಈ ಕಾರ್ಗೋ ವಿಮಾನಗಳು ಭಾರತಕ್ಕೆ ಬಂದಿಳಿದಿರುವಂತಹದ್ದು ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ. ಯಾಕೆಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ಏನನ್ನ ರವಾನಿಸಿದಾವೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಭಾರತಕ್ಕೋಸ್ಕರವಾಗಿ ಇಸ್ರೇಲ್ ಏನು ಬೇಕಾದರೂ ಮಾಡುತ್ತೆ, ಯಾವುದೇ ರೀತಿಯ ಶಸ್ತ್ರಾಸ್ತ್ರವನ್ನು ಬೇಕಾದರೂ ಪೂರೈಕೆ ಮಾಡುತ್ತೆ ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ಗೊತ್ತಿರುವಂತಹ ವಿಚಾರ. ಇನ್ನೊಂದು ಕಡೆಯಲ್ಲಿ ಅಮೆರಿಕ ಕೂಡ ಈ ಬಾರಿ ರಣೋತ್ಸಾಹವನ್ನು ತೋರಿಸ್ತಾ ಇದೆ, ಭಾರತದೊಂದಿಗೆ ನಾವಿದ್ದೀವಿ ಅಂತ ಪದೇ ಪದೇ ಹೇಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಎರಡು ಕಾರ್ಗೋ ವಿಮಾನಗಳು ಭಾರತಕ್ಕೆ ಬಂದು ಲ್ಯಾಂಡ್ ಆಗಿದ್ದಾವೆ. ಅದರಲ್ಲಿ ಯಾವ ರೂಪದ ಶಸ್ತ್ರಾಸ್ತ್ರ ಬಂದಿರಬಹುದು, ಏನನ್ನ ಭಾರತ ತರಿಸ್ಕೊಂಡಿರಬಹುದು, ಇದೆಲ್ಲದರ ಬಗ್ಗೆ ಪಾಕಿಸ್ತಾನಕ್ಕೆ ದೊಡ್ಡ ಆತಂಕ ಶುರುವಾಗ್ಬಿಟ್ಟಿದೆ. ಮಿತ್ರರೇ, ಇದೆಲ್ಲವೂ ಕೂಡ ಟಾಪ್ ಸೀಕ್ರೆಟ್. ವಿಮಾನಗಳು ಬಂದಿಳಿದಿದ್ದಾವೆ ಅನ್ನೋದು ಮಾತ್ರ ಗೊತ್ತಾಗುತ್ತೆ. ಅದರಲ್ಲಿ ಏನು ಬಂದಿದೆ, ಯಾಕೋಸ್ಕರವಾಗಿ ಬಂದಿದ್ವು, ಇದು ಯಾವುದನ್ನು ಕೂಡ ಭಾರತೀಯ ಸೇನೆ ಮಾಹಿತಿಯನ್ನು ಕೊಡೋದಿಲ್ಲ. ಅದನ್ನು ಯಾರೂ ಕೂಡ ರಿವೀಲ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇನ್ನೊಂದು ಕಡೆ ಭಾರತ ಡಿಪ್ಲೊಮ್ಯಾಟಿಕ್ ಲೆವೆಲ್ನಲ್ಲಿ ಏನೆಲ್ಲ ಸಿದ್ಧತೆಗಳನ್ನು ಬೇಕೋ ಎಲ್ಲವುದನ್ನು ಮಾಡಿಕೊಳ್ತಾ ಇದೆ. ಈಗಾಗಲೇ ಭಾರತದ ವಿದೇಶಾಂಗ ಸಚಿವರಾಗಿರುವಂತಹ ಎಸ್ ಜೈಶಂಕರ್ ಅವರು ಸೌದಿಯ ವಿದೇಶಾಂಗ ಸಚಿವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಮಿತ್ರರೇ, ಈ ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಾದಲ್ಲಿದ್ದರು. ಅವರು ಇನ್ನೂ ಒಂದು ದಿನ ಅಲ್ಲೇ ಇರಬೇಕಾಗಿತ್ತು. ಮಹತ್ವದ ಮೀಟಿಂಗ್ಗಳಿದ್ವು. ಅಲ್ಲಿನ ಯುವರಾಜ ನರೇಂದ್ರ ಮೋದಿ ಅವರಿಗಾಗಿ ಡಿನ್ನರ್ ಅನ್ನು ಆಯೋಜನೆ ಮಾಡಿದ್ರು. ನರೇಂದ್ರ ಮೋದಿ ಅವರು ಅದೆಲ್ಲವುದನ್ನು ಕ್ಯಾನ್ಸಲ್ ಮಾಡಿ ಭಾರತಕ್ಕೆ ವಾಪಸ್ ಬಂದರು. ಅಂದರೆ ಸೌದಿಗೂ ಕೂಡ ಗೊತ್ತಾಗಿರುತ್ತೆ ಈ ಘಟನೆಯ ಗಂಭೀರತೆ. ಇಂತಹ ಸಂದರ್ಭದಲ್ಲಿ ಭಾರತದ ವಿದೇಶಾಂಗ ಸಚಿವರು ಸೌದಿಯ ವಿದೇಶಾಂಗ ಸಚಿವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಪರಿಸ್ಥಿತಿ ಏನಾಗಿದೆ, ಏನೇನು ಕ್ರಮ ಕೈಗೊಂಡಿದ್ದೀವಿ, ಮುಂದೇನು ಮಾಡ್ತೀವಿ, ಇದೆಲ್ಲದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಶೇರ್ ಮಾಡಿಕೊಂಡಿರಬಹುದು. ಈ ಸಂದರ್ಭದಲ್ಲಿ ಮಿತ್ರರೇ, ಭಾರತದ ಪರವಾಗಿ ಅಂತಾರಾಷ್ಟ್ರೀಯ ಸಮುದಾಯ ನಿಂತುಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ಅದಕ್ಕೋಸ್ಕರವಾಗಿ ನಮ್ಮ ವಿದೇಶಾಂಗ ಇಲಾಖೆಯ ಜವಾಬ್ದಾರಿಯೂ ಕೂಡ ಜಾಸ್ತಿ ಇರುತ್ತೆ. ಜೊತೆಗೆ ಭಾರತದಲ್ಲಿರುವಂತಹ ಇಸ್ರೇಲ್ನ ರಾಯಭಾರಿಯನ್ನು ಕೂಡ ಜೈಶಂಕರ್ ಅವರು ಭೇಟಿಯಾಗಿದ್ದಾರೆ. ಇದೂ ಸಹ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಸದ್ಯ ಮಿತ್ರರೇ, ಕಾರ್ಗಿಲ್ ಯುದ್ಧ ಆಗಿರಬಹುದು ಅಥವಾ ಭಾರತಕ್ಕೆ ಎದುರಾದಂತಹ ಅನೇಕ ಸಂಕಷ್ಟದ ಸಂದರ್ಭಗಳಿರಬಹುದು, ಆ ಎಲ್ಲ ಸಂದರ್ಭದಲ್ಲೂ ಭಾರತಕ್ಕೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಪೋರ್ಟ್ ಮಾಡುವಂಥ ಯಾವುದಾದ್ರೂ ದೇಶ ಇದ್ದರೆ ಅದು ಇಸ್ರೇಲ್. ಅವರು ನಿಂತ್ಕೊಂಡ್ಬಿಡ್ತಾರೆ. ಮುಂದಾಗೋದನ್ನೆಲ್ಲ ಅನಂತರ ನೋಡ್ಕೊಳ್ಳೋಣ ಅನ್ನುವಂಥ ಮನಸ್ಥಿತಿ ಹೊಂದಿರುವಂತಹ ದೇಶ. ಅಷ್ಟರ ಮಟ್ಟಿಗೆ ಭಾರತಕ್ಕೆ ಸ್ನೇಹವನ್ನು ತೋರಿಸುವಂತಹ ದೇಶ. ಆದರೆ ಕೆಲವೊಮ್ಮೆ ಏನನ್ಸುತ್ತೆ ಅಂತಂದರೆ, ಇಸ್ರೇಲ್ ತೋರಿಸ್ತಾ ಇರುವಂತಹ ಸ್ನೇಹಕ್ಕೆ ನಾವು ಅರ್ಹತೆಯನ್ನು ಹೊಂದಿದೀವ ಅನ್ನುವಂತಹ ಪ್ರಶ್ನೆ ನಮಗೆ ಬರುತ್ತೆ. ಯಾಕೆ ಅಂತಂದರೆ, ಈ ಹಿಂದೆ ಇದ್ದಂತಹ ಕೆಲ ಸರ್ಕಾರಗಳು ಇಸ್ರೇಲ್ ಜೊತೆಗೆ ಬಹಳ ಕೆಟ್ಟದಾಗಿ ನಡೆದುಕೊಂಡಿದ್ದಾವೆ. ದೇಶದ ಒಳಗಿನ ರಾಜಕೀಯ ಲಾಭಕ್ಕೋಸ್ಕರವಾಗಿ ಪ್ಯಾಲೆಸ್ತೈನ್ ಮತ್ತು ಅಲ್ಲಿರುವಂತಹ ಉಗ್ರರು ಇಸ್ರೇಲ್ ಮಾಡ್ತಿರುವ ಕೃತ್ಯವನ್ನ ಭಾರತದ ಅನೇಕರು ಬೆಂಬಲಿಸಿದ್ದಾರೆ. ಆದರೂ ಇದನ್ನೆಲ್ಲ ಇಸ್ರೇಲ್ ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ. ಭಾರತಕ್ಕೆ ಏನಾದರೂ ಸಂಕಷ್ಟ ಎದುರಾದರೆ ನಾವು ನಿಂತ್ಕೊಳ್ತೀವಿ, ಇದಿಷ್ಟನ್ನ ಮಾತ್ರ ಇಸ್ರೇಲ್ ಹೇಳುತ್ತೆ. ಇದೇ ಸಂದರ್ಭದಲ್ಲಿ ಭಾರತದ ವಿದೇಶಾಂಗ ಸಚಿವರು ಇಸ್ರೇಲ್ನ ರಾಯಭಾರಿಯನ್ನ ಭೇಟಿಯಾಗಿ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ. ಇನ್ನೊಂದು, ಈ LOC ವಿಚಾರದಲ್ಲಿ ನಿಮಗೊಂದು ಮಾಹಿತಿಯನ್ನು ಕೊಡಬೇಕು. ನಿನ್ನೆಯಿಂದಲೂ ನೀವು ಒಂದು ಸುದ್ದಿಯನ್ನು ನೋಡ್ತಾ ಇರ್ತೀರಿ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ LOC ಏನಿದೆ, ಅಲ್ಲಿ ನಿರಂತರವಾಗಿ ಫೈರಿಂಗ್ ಆಗ್ತಾ ಇದೆ. ಪಾಕಿಸ್ತಾನದ ಸೈನಿಕರು ಅಪ್ರಚೋದಿತವಾಗಿ ಭಾರತದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಹೀಗಂತ ಭಾರತದ ಮಾಧ್ಯಮಗಳಲ್ಲಿ ವರದಿಯಾಗ್ತಾ ಇದೆ. ಮಿತ್ರರೇ, ಇದು ಭಾರತದ ಮಾಧ್ಯಮದಲ್ಲಿ ವರದಿಯಾಗುವಂತಹದ್ದು. ಆದರೆ ಆಕ್ಚುಯಲ್ ವಿಚಾರ ಏನು ಗೊತ್ತಾ? ನಿನ್ನೆ ಒಬ್ಬ ಮಾಜಿ ಸೈನಾಧಿಕಾರಿಗಳು ಹೇಳ್ತಾ ಇದ್ರು, ಪಾಕಿಸ್ತಾನದವರು ಆ ಕಡೆಯಿಂದ ಒಂದು ಗುಂಡು ಹಾರಿಸೋದಕ್ಕೆ 100 ಬಾರಿ ಯೋಚನೆ ಮಾಡ್ತಾರೆ. ಯಾಕೆಂದ್ರೆ ಪಾಕಿಸ್ತಾನ ಒಂದು ಗುಂಡು ಹಾರಿಸಿದ್ರೆ ಭಾರತದ ಕಡೆಯಿಂದ 100 ಗುಂಡು ವಾಪಸ್ ಬರುತ್ತೆ. ಹೀಗಾಗಿ ಪಾಕಿಸ್ತಾನದವರು ಅಪ್ರಚೋದಿತವಾಗಿ ಗುಂಡಿನ ದಾಳಿ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ನಮ್ಮ ನರೇಶನ್ ಅಷ್ಟೇ. ನಿಜವಾಗ್ಲೂ ಹೊಡಿತಾ ಇರೋದು ಯಾರು ಕೇಳಿದ್ರೆ ಭಾರತೀಯ ಸೈನಿಕರೇ. ಇದು ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಯಾಕೆಂದ್ರೆ ಪಾಕಿಸ್ತಾನ ಕೂಡ ಶಿಮ್ಲಾ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡುವ ಮೂಲಕ ಭಾರತಕ್ಕೆ ಈ ದಾರಿಯನ್ನು ಓಪನ್ ಮಾಡಿಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ಭಾರತ ಬಿಟ್ಕೊಡೋದುಂಟೆ ಅಂತ ಒಬ್ಬ ಮಾಜಿ ಸೈನಿಕರು ಹೇಳ್ತಾ ಇದ್ರು. ಅಂದ್ರೆ ಪಾಕಿಸ್ತಾನವನ್ನ ಸ್ವಲ್ಪ ಹೀಟ್ನಲ್ಲಿ ಇಡೋದಕ್ಕೆ ಭಾರತ ಕೂಡ ಬಯಸ್ತಾ ಇದೆ. ಅದಕ್ಕೋಸ್ಕರವಾಗಿ ಈ LOCಯಲ್ಲಿ ಈ ರೀತಿಯ ಫೈರಿಂಗ್ ನಡೀತಾ ಇರುವಂತಹದ್ದು. ಮಿತ್ರರೇ, ಇದೆಲ್ಲದರ ನಡುವೆ ಅಮಿತ್ ಶಾ ಒಂದು ಮಹತ್ವದ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಅದು ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ, ಈ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದವನ್ನು ಭಾರತ ಸಸ್ಪೆಂಡ್ ಮಾಡಿದೆಯಲ್ಲ, ಮುಂದೇನು ಮಾಡಬೇಕು, ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಭಾರತದ ನೀರು ಹರಿದು ಹೋಗ್ತಾ ಇದೆಯಲ್ಲ ಅದನ್ನು ತಡಿಬೇಕು. ಇದ್ರ ಬಗ್ಗೆ ಅಮಿತ್ ಶಾ ಮಹತ್ವದ ಸಭೆಯನ್ನು ನಡೆಸಿದ್ರು. ಆ ಸಭೆಯಲ್ಲಿ 3 ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಮೊದಲನೆಯದಾಗಿ, ಹೆಚ್ಚುವರಿ ಡ್ಯಾಮ್ಗಳನ್ನು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ನಿರ್ಮಾಣ ಮಾಡಬೇಕು. ಈಗಾಗಲೇ ಕೆಲವೊಂದಷ್ಟು ಪ್ರಪೋಸಲ್ಗಳಿದ್ದಾವೆ. ಬಹಳ ಹಿಂದಿನಿಂದಲೂ ಕೂಡ ಕೇಂದ್ರ ಸರ್ಕಾರದ ಮುಂದೆ ಪ್ರಪೋಸಲ್ಗಳಿದ್ದಾವೆ. ನಾವು ಇಂತಲ್ಲಿ ಡ್ಯಾಮ್ ಕಟ್ಟಬಹುದು, ನಮಗೆ ಹಂಚಿಕೆಯಾದ ನೀರನ್ನೇ ನಾವು ಈ ರೀತಿಯಾಗಿ ಬಳಸ್ಕೊಳ್ಬಹುದು, ನಾವು ಇಷ್ಟು ವಿದ್ಯುತ್ತನ್ನು ತಯಾರು ಮಾಡಬಹುದು. ಈ ಎಲ್ಲ ಪ್ರಪೋಸಲ್ಗಳು ಕೂಡ ಕೇಂದ್ರ ಸರ್ಕಾರದ ಟೇಬಲ್ ಮೇಲಿದೆ. ಆದರೆ ಕೇಂದ್ರ ಸರ್ಕಾರ ಇಷ್ಟು ದಿನ ಏನು ಮಾಡಿರಲಿಲ್ಲ. ಈಗ ಅಮಿತ್ ಶಾ ಅವರ ನೇತೃತ್ವದ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಯಾವ ಡ್ಯಾಮ್ ಕಟ್ಟಬೇಕು, ಏನು ಮಾಡಬೇಕು, ಅದೆಲ್ಲದರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗಿದೆ. ಅಧಿಕಾರಿಗಳಿಗೆ ಅಮಿತ್ ಶಾ ಈ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈಗಿರುವಂತಹ ಡ್ಯಾಮ್ಗಳ ಸಾಮರ್ಥ್ಯವನ್ನ ಎಷ್ಟರ ಮಟ್ಟಿಗೆ ಹೆಚ್ಚು ಮಾಡಬಹುದು ಅದಕ್ಕೂ ಕೂಡ ಕ್ರಮ ಕೈಗೊಳ್ಳಬೇಕು. ಹಾಗೆ ಹೂಳು ತೆಗೆಯೋದಕ್ಕೂ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ಅಮಿತ್ ಶಾ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಶತಾಯಗತಾಯ ಪಾಕಿಸ್ತಾನಕ್ಕೆ ಹರಿಯುವಂತಹ ನೀರನ್ನು ತಡಿಬೇಕು ಅಂತ ಭಾರತ ಸರ್ಕಾರ ತೀರ್ಮಾನ ಮಾಡಿಬಿಟ್ಟಿದೆ. ಮಿತ್ರರೇ, ಭಾರತ ಸರ್ಕಾರದ ಈ ನಿರ್ಧಾರವನ್ನು ಕೆಲವರು ಟೀಕೆ ಮಾಡ್ತಾ ಇದ್ದಾರೆ.
ಕೆಲವರು ಅಂತಂದ್ರೆ ಯಾರು ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಭಾರತ ಸರ್ಕಾರ ಈಗ ಸುಮ್ಮನೆ ಪಬ್ಲಿಸಿಟಿಗೋಸ್ಕರವಾಗಿ ಈ ತೀರ್ಮಾನವನ್ನು ಕೈಗೊಂಡಿದೆ. ನಾವು ಪಾಕಿಸ್ತಾನಕ್ಕೆ ಹರಿಯುವಂತಹ ನೀರನ್ನು ತಡೆಯೋದಕ್ಕೆ ಹೇಗೆ ಸಾಧ್ಯ? ನಮ್ಮ ಬಳಿಯಲ್ಲಿ ಏನು ಕೆಪಾಸಿಟಿ ಇದೆ? ಈಗಿರೋ 4-6 ಡ್ಯಾಮ್ಗಳು ತುಂಬಿದ ಮೇಲೆ ನೀರು ಬಿಡೋದಿಲ್ಲ ಅಂತಂದ್ರೆ ಡ್ಯಾಮ್ ಒಡೆದು ಹೋಗೋದಿಲ್ವಾ? ಹೀಗೆಲ್ಲ ತಲೆಗೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ನಿಜ, ನೀರನ್ನು ನಾವು ಪೂರ್ತಿಯಾಗಿ ಹಿಡಿದಿಟ್ಟುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಭಾರತ ನೀರು ಸಂಗ್ರಹಣೆಯ ಸಾಮರ್ಥ್ಯವನ್ನು ಜಾಸ್ತಿ ಮಾಡಿಕೊಂಡ್ರೆ ಪಾಕಿಸ್ತಾನಕ್ಕೆ 2 ರೀತಿಯ ಭಯ. ಬೇಸಿಗೆಯಲ್ಲಿ ಪಾಕಿಸ್ತಾನಕ್ಕೆ ನೀರಿನ ಅಭಾವ ಉಂಟಾಗುತ್ತೆ. ಎರಡನೇದಾಗಿ ಮಳೆಗಾಲದಲ್ಲಿ ವಿಪರೀತವಾದಂಥ ಪ್ರವಾಹದ ಸನ್ನಿವೇಶಗಳು ನಿರ್ಮಾಣ ಆಗ್ಬಿಡ್ತವೆ. ಇಷ್ಟು ದಿನ ಭಾರತ ಏನು ಮಾಡ್ತಾ ಇತ್ತು? ಮೇಲಿಂದ ನೀರು ಬಿಡುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡ್ತಾ ಇತ್ತು. ನಮ್ಮಲ್ಲಿ ಇಷ್ಟು ಒಳಹರಿವಿದೆ, ನಾವು ಇಷ್ಟು ಹೊರಗೆ ಬಿಡ್ತಾ ಇದ್ದೀವಿ. ಇದೆಲ್ಲ ಮಾಹಿತಿಯೂ ಕೂಡ ಪಾಕಿಸ್ತಾನಕ್ಕೆ ಶೇರ್ ಆಗ್ತಾ ಇತ್ತು. ಇನ್ಮುಂದೆ ಶೇರ್ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಭಾರತ ಮನಸ್ಸಿಗೆ ಬಂದಾಗ ಗೇಟ್ ತೆಗೆದು ಬಿಟ್ಟು ಬಿಡುತ್ತೆ. ಕೆಳಗಡೆ ಇದ್ದಂತಹ ಪಾಕಿಸ್ತಾನ ತೊಳ್ಕೊಂಡು ಹೋಗುತ್ತೆ. ಹೀಗಾಗಿ ಪಾಕಿಸ್ತಾನಕ್ಕೆ ಬೇಸಿಗೆಯಲ್ಲಿ ಒಂದು ಸಮಸ್ಯೆ, ಮಳೆಗಾಲದಲ್ಲಿ ಇನ್ನೊಂದು ಸಮಸ್ಯೆ. ಇದೇ ಕಾರಣದಿಂದಲೇ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನು ಸಸ್ಪೆಂಡ್ ಮಾಡಿರುವಂತಹ ಭಾರತ ಸರ್ಕಾರದ ನಿರ್ಧಾರವನ್ನ ಪಾಕಿಸ್ತಾನ ಆಕ್ಟ್ ಆಫ್ ವಾರ್ ಅಂತ ಹೇಳ್ತಾ ಇದೆ. ಇದು ನಮ್ಮ ಮೇಲೆ ಜಲಬಾಂಬ್ ಪ್ರಯೋಗ ಮಾಡದಂತೆ ಅಂತ ಪಾಕಿಸ್ತಾನ ಒಪ್ಕೊಂಡಿದೆ. ಆದರೆ ಭಾರತದಲ್ಲಿರುವಂತಹ ಕೆಲವರು ಒಪ್ಕೊಳ್ತಾ ಇಲ್ಲ. ಕೇಂದ್ರ ಸರ್ಕಾರ ಅಂತಹದೇನು ದೊಡ್ಡ ನಿರ್ಧಾರ ಕೈಗೊಂಡಿದೆ? ಈ ತರವಾಗಿ ಕೆಲವರು ಕೆಳಮಟ್ಟದಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಕೇಳಿದ್ರೆ ಭಾರತದಲ್ಲಿರುವಂತಹ ಹೊಲಸು ರಾಜಕಾರಣ. ನಮ್ಮಲ್ಲಿರುವಷ್ಟು ಹೊಲಸು ರಾಜಕಾರಣ ವಿಶ್ವದ ಇನ್ಯಾವುದೇ ದೇಶದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಕೆಲವೊಂದಷ್ಟು ವಿಚಾರಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ತೀವ್ರವಾಗಿ ಮನಸ್ಸಿಗೆ ಬೇಜಾರಾಗುತ್ತೆ. ನೀವೆಲ್ಲ ನೋಡಿರಬಹುದು, ಅಮೆರಿಕದ ತುಳಸಿ ಗ್ಯಾಬರ್ಡ್ ಅವರು US ಇಂಟೆಲಿಜೆನ್ಸ್ ಚೀಫ್, ಅವರು ಟ್ವೀಟ್ ಮಾಡಿ ಹೇಳ್ತಾರೆ, ಭಾರತದೊಂದಿಗೆ ನಾವು ಗಟ್ಟಿಯಾಗಿ ನಿಂತ್ಕೊಂಡಿದ್ದೀವಿ. ಪೆಹಲ್ಗಾಮ್ನಲ್ಲಿ ಆದಂತಹ ಘಟನೆ ಇಸ್ಲಾಮಿಸ್ಟ್ ಟೆರರ್ ಅಟ್ಯಾಕ್ ಅಂತ ಅವರು ಖಂಡಿಸಿದ್ದಾರೆ. ಆದರೆ ಭಾರತದಲ್ಲಿ ಏನಾಗ್ತಾ ಇದೆ ಗೊತ್ತಾ? ಅಲ್ಲಿ ತನ್ನ ಗಂಡನನ್ನ ಕಳೆದುಕೊಂಡವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವರು ನನ್ನ ಗಂಡನ ಧರ್ಮವನ್ನ ಕೇಳಿದ್ರು, ಕಲ್ಮಾ ಓದೋದಕ್ಕೆ ಹೇಳಿದ್ರು, ಪ್ಯಾಂಟ್ ಬಿಚ್ಚಿದ್ರು. ಇದನ್ನೆಲ್ಲ ಹೆಂಡತಿಯರು ಹೇಳ್ತಾ ಇದ್ದಾರ್ರಿ. ಅದನ್ನು ನಂಬೋದಕ್ಕೆ ರೆಡಿ ಇಲ್ಲ. ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ನೋಡ್ಬೇಕು ಕೆಲವರು. ಅಯ್ಯೋ ಹಾಗೆಲ್ಲ ಕೇಳೇ ಇಲ್ಲ, ಇದು ಧರ್ಮದ ಬಣ್ಣವನ್ನ ಬಳಿಬಾರ್ದು. ಅಲ್ಲಿ ಸಾವಿಗೀಡಾದಂತಹ ಓರ್ವ ವ್ಯಕ್ತಿಯ ಪತ್ನಿ ಹೇಳ್ತಾರೆ, ನನ್ನ ಗಂಡನ ಧರ್ಮ ಕೇಳಿಲ್ಲ ಅಂತ. ಹೌದು ಮಿತ್ರರೇ, ಎಲ್ಲರ ಧರ್ಮವನ್ನು ಕೇಳದೇ ಇರಬಹುದು. 28 ಜನ ಸತ್ತೋಗಿದಾರಲ್ಲ, ಅದರಲ್ಲಿ 20 ಜನರದ್ದಾರು ಕೇಳಿದಾರಲ್ವಾ? ಆದ್ರೆ ಭಾರತೀಯ ರಾಜಕಾರಣಿಗಳಿಗೆ ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲ ಕೇಳಿಲ್ಲ, ಇದಕ್ಕೆಲ್ಲ ಧರ್ಮದ ಬಣ್ಣ ಬಳಿಬಾರ್ದು ಅಂತ. ನಾಚಿಕೆ ಆಗಬೇಕು ಇವರಿಗೆಲ್ಲ. ಬೇರೆ ದೇಶದವರು ಒಪ್ಕೊಳ್ತಾ ಇದ್ದಾರೆ, ಇದು ಧರ್ಮದ ಆಧಾರದಲ್ಲಾಗಿದೆ, ಧರ್ಮವನ್ನ ಕೇಳಿ ಹೊಡೆದಿದ್ದಾರೆ. ನಮ್ಮ ದೇಶದವರು ರೆಡಿ ಇಲ್ಲ. ನಾವಿನ್ನೂ ಕೂಡ ಜಾತ್ಯತೀತತೆ. ಇದನ್ನೆಲ್ಲ ನೋಡಿದಾಗ ನಮ್ಮ ದೇಶದ ಭವಿಷ್ಯದ ಬಗ್ಗೆ ಭಯ ಉಂಟಾಗುತ್ತೆ. ಬಿಡಿ, ಆ ವಿಚಾರವನ್ನ ಚರ್ಚೆ ಮಾಡ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಇನ್ನು ಪಾಕಿಸ್ತಾನದ ವಿಚಾರಕ್ಕೆ ಬರೋದಾದ್ರೆ, ಪಾಕಿಸ್ತಾನ ಈಗಾಗಲೇ ಪ್ಯಾನಿಕ್ಗೆ ಒಳಗಾಗಿದೆ. ಪಾಕಿಸ್ತಾನದ ಸೇನೆ ತನ್ನ ಜವಾನರಿಗೆ ಒಂದು ಸೂಚನೆಯನ್ನು ಕೊಟ್ಟಿದೆ. ಮುಂದಿನ ಆದೇಶದವರೆಗೂ ಕೂಡ ಯಾರೂ ರಜೆ ತೆಗೆದುಕೊಳ್ಳುವಂತಿಲ್ಲ. ಯಾರ್ಯಾರು ರಜೆ ಪಡೆದಿದ್ದಾರೋ ಅವರೆಲ್ಲರೂ ಕೂಡ ಇಮಿಡಿಯೇಟ್ ಆಗಿ ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತ. ಇದು ಪಾಕಿಸ್ತಾನದಲ್ಲಿ ಯಾವ ಪರಿಸ್ಥಿತಿ ಇದೆ, ಪಾಕಿಸ್ತಾನದ ಸೇನೆ ಎಷ್ಟು ಒತ್ತಡಕ್ಕೊಳಗಾಗಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಇದರ ಜೊತೆಗೆ ಪಾಕಿಸ್ತಾನದ ಸೇನೆ ಸೂಚನೆಯನ್ನು ಕೊಟ್ಟಿದೆ, ಎಷ್ಟಾಗುತ್ತೋ ಅಷ್ಟು ಫೈಟರ್ ಜೆಟ್ಗಳ ಇಂಧನವನ್ನ ಸ್ಟಾಕ್ ಇಡಿ, ತರಿಸ್ಕೊಳ್ಳಿ ಈಗಲೆಯ ಹೀಗಂತ ಪಾಕಿಸ್ತಾನದ ಸೇನೆ ಹೇಳ್ತಾ ಇದೆ. ಅವ್ರಿಗೇನು ಭಯ ಗೊತ್ತಾ? ಈಗಾಗಲೇ ಭಾರತ INS ಸೂರತ್ ಮೂಲಕವಾಗಿ ಒಂದು ಮಿಸೈಲ್ ಅನ್ನು ಟೆಸ್ಟ್ ಮಾಡಿದೆ. ಅಂದ್ರೆ ಭಾರತದಿಂದ ಪಾಕಿಸ್ತಾನಕ್ಕೆ ಒಂದು ಕ್ಲಿಯರ್ ಇಂಡಿಕೇಶನ್ ಸಿಕ್ಕಿದೆ. ಈ ಯುದ್ಧ ಕೇವಲ ಭೂಮಿಯ ಮೇಲೆ ಮಾತ್ರ ನಡೆಯೋದಿಲ್ಲ ಅಥವಾ ಭೂಸೇನೆ ಮಾತ್ರ ಇನ್ವಾಲ್ವ್ ಆಗೋದಿಲ್ಲ. ಇದರಲ್ಲಿ ಏರ್ ಫೋರ್ಸ್ ಕೂಡ ಭಾಗಿಯಾಗುತ್ತೆ, ಭಾರತದ ನೌಕಾಪಡೆಗಳು ಕೂಡ ಯುದ್ಧಕ್ಕೆ ಇಳಿತಾರೆ ಅಂತ. ಜೊತೆಗೆ ಭಾರತದ ನ್ಯೂಕ್ಲಿಯರ್ ಪವರ್ ಸಬ್ಮೆರಿನ್ಗಳು ಎಲ್ಲಿದಾವೆ ಅನ್ನೋದ್ರ ಬಗ್ಗೆ ಪಾಕಿಸ್ತಾನಕ್ಕೆ ಯಾವುದೇ ಮಾಹಿತಿ ಇಲ್ಲ. ಪಾಕಿಸ್ತಾನಕ್ಕೆ ಆಗಿರಲಿ, ನೇವಿಯಲ್ಲಿ ಕೆಲಸ ಮಾಡೋರಿಗೆ ಗೊತ್ತಿರೋದಿಲ್ಲ. ಯಾರು ಆ ಟೀಮ್ನಲ್ಲಿ ಭಾಗಿಯಾಗಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದು ಟಾಪ್ ಸೀಕ್ರೆಟ್ನ ವಿಚಾರ. ಹೀಗಾಗಿ ಭಾರತ ಏನಾದರೂ ನಾಳೆ ಪಾಕಿಸ್ತಾನಕ್ಕೆ ಬರುವ ಇಂಧನವನ್ನು ತಡಿಬಹುದು. ತನ್ನ ನೇವಿಯನ್ನು ಬಳಸಿಕೊಂಡು ಪಾಕಿಸ್ತಾನಕ್ಕೆ ಇಂಧನವೇ ಪೂರೈಕೆ ಆಗದಂತೆ ತಡೆದಿದ್ದೆ ಆದ್ರೆ ಯುದ್ಧದ ಗತಿಯೇ ಬದಲಾಗ್ಬಿಡುತ್ತೆ. ಇದೇ ಕಾರಣದಿಂದ ಎಷ್ಟಾಗುತ್ತೋ ಅಷ್ಟು ಇಂಧನವನ್ನ ಸ್ಟಾಕ್ ಮಾಡಬೇಕು ಅಂತ ಹೇಳಿ ಪಾಕಿಸ್ತಾನದ ಸೇನೆ ನಿರ್ಧಾರ ಕೈಗೊಂಡಿದೆ. ಒಟ್ನಲ್ಲಿ ಪಾಕಿಸ್ತಾನದ ಸೇನೆ ಬಹಳ ಗಾಬರಿಗೊಂಡು ಯುದ್ಧದ ಸಿದ್ಧತೆಯಲ್ಲಿ ತೊಡಗಿಕೊಂಡಿದೆ. ಇತ್ತ ಭಾರತ ಆಕ್ರಮಣ ಹೆಸರಿನಲ್ಲಿ ಯುದ್ಧಾಭ್ಯಾಸವನ್ನ ಮಾಡ್ತಾ ಇದೆ. ಇದೆಲ್ಲವನ್ನ ನೋಡಿದ್ರೆ ಯಾವುದೇ ಕ್ಷಣಗಳಲ್ಲಿ ಎಷ್ಟು ದೊಡ್ಡ ಸುದ್ದಿ ಬೇಕಾದರೂ ನಿಮ್ಮ ಕಿವಿಗೆ ಬಂದು ಬೀಳಬಹುದು. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.